ನಮಸ್ಕಾರ ಸ್ನೇಹಿತರೆ, RK ಟಿವಿ ಚಾನಲ್ಗೆ ಸ್ವಾಗತ. ಇವತ್ತು T20 ವಿಶ್ವಕಪ್ನ ಸೂಪರ್ 8 ಪಂದ್ಯಗಳು ಇನ್ನೇನು ಕೊನೆಯ ಹಂತದಲ್ಲಿ ಬಂದಿವೆ. ಇಂದು ಫೆಬ್ರವರಿ 26ರಂದು ಭಾರತ ಮತ್ತು ಜಿಂಬಾಬ್ವೆ ಮ್ಯಾಚ್ ಇದೆ. ಇದು ನಡೆಯುವಂಥ ಸ್ಥಳ ಚಿದಂಬರ ಸ್ಟೇಡಿಯಂ ಅಲ್ಲಿ ಎರಡೂ ಮುಖಾಮುಖಿಯಾಗುತ್ತವೆ. ಭಾರತ ಮತ್ತು ಜಿಂಬಾಬ್ವೆ ಎರಡೂ ಟೀಮ್ಗಳು ಮುಖಾಮುಖಿಯಾಗುತ್ತವೆ. ಸೆಮಿಸ್ ಟಿಕೆಟ್ಗಾಗಿ ಎರಡೂ ಬಹಳ ಕಾದಾಟವನ್ನು ನಡೆಸ್ತವೆ. ಎರಡೂ ಟೀಮ್ಗಳು ಒಂದು ಪಂದ್ಯವನ್ನು ಸೋತಿರೋದರಿಂದ ಸೆಮಿಸ್ ಟಿಕೆಟ್ ಅನ್ನ ಮಿಸ್ ಆಗಬಾರ್ದು ಅಂತ ಹೇಳಿ ಎರಡೂ ಟೀಮ್ಗಳು ಬಹಳ ಹೊಸ ಟೀಮ್ಗಳೊಂದಿಗೆ ಬರ್ತಾ ಇವೆ. ಸೊ ಹಾಗಾಗಿ ಇವತ್ತು ನಡೆಯುವಂಥ ಪಂದ್ಯದಲ್ಲಿ ಭಾರತ ಮತ್ತು ಜಿಂಬಾಬ್ವೆ ವಿರುದ್ಧದಲ್ಲಿ ಯಾವ ಟೀಮ್ ಗೆಲ್ಲುತ್ತದೆಯೋ ಬಹಳ ಅಂತರದಿಂದ ಗೆಲ್ಲಬೇಕಾಗುತ್ತೆ. ಕನಿಷ್ಠ ಏನಿಲ್ಲ ಅಂದ್ರೂ ಭಾರತ ಬ್ಯಾಟಿಂಗ್ ಮಾಡ್ತಾ ಅಂದ್ರೆ 80 ರನ್ಗಳಿಂದ ಆದರೂ ಗೆಲ್ಲಬೇಕಾಗುತ್ತೆ, ಅಥವಾ ಜಿಂಬಾಬ್ವೆ ಬ್ಯಾಟಿಂಗ್ ಮಾಡ್ತಾ ಅಂದ್ರೂ 80 ರನ್ಗಳಿಂದ ಆದರೂ ಭಾರತ ವಿರುದ್ಧ ಗೆಲ್ಲಬೇಕಾಗುತ್ತೆ. ಇಲ್ಲವಾದರೆ ಭಾರತ ಬ್ಯಾಟಿಂಗ್ ಮಾಡ್ತಪ್ಪ ಅಂದ್ರೆ ಕನಿಷ್ಠ ಏನಿಲ್ಲ 10 ಓವರ್ಗಳಲ್ಲಿ ಮ್ಯಾಚ್ ಅನ್ನ ಫಿನಿಶ್ ಮಾಡಬೇಕಾಗುತ್ತೆ. ಹಾಗಾಗಿ ಜಿಂಬಾಬ್ವೆ ಸಹಿತ 10 ಓವರ್ಗಳಲ್ಲಿ ಮ್ಯಾಚ್ ಅನ್ನ ಮುಗಿಸ್ಬೇಕಾಗ್ತದೆ. ಈಗ ಭಾರತ ಅದು 200 ರನ್ನನ್ನಾದರೂ ಕೊಡ್ಲಿ ಅಥವಾ 150 ರನ್ನನ್ನಾದರೂ ಕೊಡ್ಲಿ, ಬಟ್ ನಿಗದಿತ ಓವರ್ಗಳಲ್ಲೇ ಮುಗಿಸ್ಬೇಕಾಗ್ತದೆ. ಒನ್ ಸೈಡ್ ಮ್ಯಾಚ್ ಆಗಿ ಗೆಲ್ಲಬೇಕಾಗುತ್ತೆ, ಅದು ಜಿಂಬಾಬ್ವೆ ಗೆರಲಿ ಅಥವಾ ಭಾರತವೇ ಗೆರಲಿ. ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಭಾರತದ ವಿರುದ್ಧ ಯಾರೆಲ್ಲ ಆಟಗಾರರು 11 ಜನರು ಯಾರೆಲ್ಲ ಆಟಗಾರರು ಆಡ್ತಾರೆ ಅನ್ನೋದನ್ನು ನೋಡೋದಾದ್ರೆ, ಓಪನರ್ ಆಗಿ ಬರ್ತಾರೆ ಅಭಿಷೇಕ್ ಶರ್ಮಾ ಅವರು. ಯಾಕಪ್ಪ ಅಂದ್ರೆ ಅಭಿಷೇಕ್ ಶರ್ಮಾ ಅವರು ಆಡಿರುವಂಥ 4 ಪಂದ್ಯಗಳಲ್ಲಿ ಕೇವಲ 15 ರನ್ನನ್ನು ಮಾತ್ರ ಕಲೆಯನ್ನು ಹಾಕಿದ್ದಾರೆ. 3 ಡಕ್ಔಟ್ ಇವೆ. ಮೊನ್ನೆ ಏನಂದ್ರೆ ಸೌತ್ ಆಫ್ರಿಕಾ ವಿರುದ್ಧ ಅವರು 15 ರನ್ನನ್ನು ಮಾತ್ರ ಹೊಡೆದಿದ್ದಾರೆ. ಇಲ್ಲಿ ಇದೊಂದು ಸಲ ನೋಡೋಣ ಅಂತೇಳಿ ಅಭಿಷೇಕ್ ಶರ್ಮಾ ಅವರಿಗೆ ಇನ್ನೊಂದು ಓಪನರ್ ಆಗಿ ಚಾನ್ಸ್ ಅನ್ನು ಕೊಟ್ಟಿದ್ದಾರೆ. ಇನ್ನು ಎರಡನೇ ಬ್ಯಾಟ್ಸ್ಮನ್ ಆಗಿ ಸಂಜು ಸ್ಯಾಮ್ಸನ್ ಅವರು ಬರ್ತಾರೆ. ಇವರು ಸಹಿತ ಒಳ್ಳೆ ಬ್ಯಾಟ್ಸ್ಮನ್ ಆಗಿರೋದ್ರಿಂದ ಇವರಿಗೂ ಸಹಿತ ಇವತ್ತಿನ ಪಂದ್ಯದಲ್ಲಿ ಚಾನ್ಸ್ ಇದೆ. ಮತ್ತು ಇನ್ನು ಇಶಾನ್ ಕಿಶನ್ ಅವರು ಸಹಿತ ಈ ಒಂದು ಪಂದ್ಯದಲ್ಲಿ ಆಡ್ತಾರೆ. ಇನ್ನು ನಮ್ಮ ಕ್ಯಾಪ್ಟನ್ ಆಗಿರುವಂತಹ ಸೂರ್ಯಕುಮಾರ್ ಯಾದವ್ ಅವರು ಸಹಿತ ಈ ಒಂದು ಪಂದ್ಯದಲ್ಲಿ ಆಡ್ತಾರೆ. ಅವರ ಸ್ಟ್ರೈಕ್ ರೇಟ್ ಬರೋಬ್ಬರಿ 127ರ ಸ್ಟ್ರೈಕ್ ರೇಟ್ ಅಲ್ಲಿದೆ. ಇನ್ನು 5ನೇ ಸ್ಥಾನದಲ್ಲಿ ಹಾರ್ದಿಕ್ ಪಾಂಡ್ಯದವರು ಆಡ್ತಾರೆ. ಒಳ್ಳೆ ಆಲ್ರೌಂಡರ್ ಆಗಿರುವಂಥ ಹಾರ್ದಿಕ್ ಪಾಂಡ್ಯ ಅವರು ಒಳ್ಳೆ ಚೆನ್ನಾಗಿ ಆಟವನ್ನು ಆಡ್ತಾರೆ. ಬರೋಬ್ಬರಿ ಇವರು ಆಡಿರುವಂಥ 5 ಪಂದ್ಯಗಳಲ್ಲಿ ಬರೋಬ್ಬರಿ 105 ರನ್ಗಳನ್ನು ಕಲೆಯನ್ನು ಹಾಕಿದ್ದಾರೆ. ಬರೋಬ್ಬರಿ 5 ವಿಕೆಟ್ ಅನ್ನ ಕಿತ್ತಿದ್ದಾರೆ. ಸೊ ಒಳ್ಳೆಯದು. ಇನ್ನು ಈ ಕಡೆ ಮತ್ತೆ ಏನು 6ನೇ ಸ್ಥಾನದಲ್ಲಿ ಯಾರು ಆಡ್ತಾರಪ್ಪ ಅಂದ್ರೆ ಶಿವಮ್ ದುಬೆ ಅವರು ಆಡ್ತಾರೆ. ಇವರು ಸಹಿತ ಒಳ್ಳೆಯವರು, ಇವರು ಒಳ್ಳೆ ಬ್ಯಾಟ್ಸ್ಮನ್ ಆಡ್ತಾರೆ. ಇನ್ನು ಮುಂದೆ 7ನೇ ಸ್ಥಾನದಲ್ಲಿ ಅಕ್ಷರ್ ಪಟೇಲ್ ಆಡ್ತಾರೆ. ಇವರು ಸಹಿತ 7ನೇ ಸ್ಥಾನಕ್ಕೆ ಆಡ್ತಾರೆ. ಇನ್ನು 8ನೇ ಸ್ಥಾನದಲ್ಲಿ ಕುಲ್ದೀಪ್ ಯಾದವ್ ಅವರು ಆಡ್ತಾರೆ. ಇನ್ನು 9ನೇ ಸ್ಥಾನದಲ್ಲಿ ವರುಣ್ ಚಕ್ರವರ್ತಿ ಆಡ್ತಾರೆ. ಇನ್ನು 10ನೇ ಸ್ಥಾನದಲ್ಲಿ ಅಕ್ಷರ್ದೀಪ್ ಸಿಂಗ್ ಅವರು ಆಡ್ತಾರೆ. ಇನ್ನು 11ನೇ ಸ್ಥಾನದಲ್ಲಿ ಬೂಮ್ರಾ ಅವರು ಆಡ್ತಾರೆ. ಸೊ ಹಾಗಾಗಿ ಬೂಮ್ರಾ ಅವ್ರ ಬಗ್ಗೆ ಏನು ಹೇಳೋದಿಲ್ಲ, ರನ್ ಅನ್ನ ಬಹಳ ಕಂಟ್ರೋಲ್ ಮಾಡುವಂತ ಸಾಮರ್ಥ್ಯ ಇರುವಂತ ಬೂಮ್ರಾ ಅವರು ಅತಿ ಕಡಿಮೆ ವೇಗದಲ್ಲಿ ಅತಿ ಬಾಲ್ ಅನ್ನ ಹಾಕಿ ರನ್ ಅನ್ನು ಬಹಳ ಕಂಟ್ರೋಲ್ ಮಾಡ್ತಾರೆ. 6 4 ಹೊಡ್ಲಾರ ಮಾಡ್ತಾರೆ. ಈಸ್ ಬೂಮ್ರಾ ಅವರು ಈಸ್ ಒಳ್ಳೆ ಒಳ್ಳೆ ಬಾಲರ್ ಸಹಿತ ಬೆಸ್ಟ್ ಬಾಲರ್ ಬೂಮ್ರಾ ಅವರು. ಸೊ ಅವ್ರನ್ನ ಕೈ ಬಿಡುವಂತಿಲ್ಲ. ಸೊ 11ನೇ ಸ್ಥಾನದಲ್ಲಿ ಬೂಮ್ರಾ ಅವರು ಆಡ್ತಾರೆ. ಇದಿಷ್ಟು ಭಾರತ ಟೀಮ್ ಅಲ್ಲಿ ಆಡುವಂತವ್ರು ಇರೋರು. ಸೊ ಇದರಲ್ಲಿ ಹೆಚ್ಚು ಕಮ್ಮಿ ಯಾರು ಇವರು ಒಳಗವ್ರು ತೆಗೆದು ಹಾಕೋದು ಮಾಡ್ತಾರೆ. ಸೊ ಹಾಗಾಗಿ ಇವರೇ ಆಡ್ಬೋದು ಅಂತ ಹೇಳಿ ಇದೆ. ನೋಡ್ಬೇಕು ಇನ್ನು ಇದ್ರೊಳಗೆ ಎಷ್ಟು ಮಂದಿ ಆಡ್ತಾರೆ ಎಷ್ಟು ಮಂದಿ ಆಡಲ್ಲ ಅಂತ ನೋಡ್ಬೇಕು. ಇನ್ನು ಬರೋಬ್ಬರಿ ರನ್ ರೇಟ್ ಅನ್ನ ನೋಡೋದಾದರೆ ವೆಸ್ಟ್ ಇಂಡೀಸ್ ಇದರ ರನ್ ರೇಟ್ ಅನ್ನ ನೋಡೋದಾದರೆ ಆಡಿರುವಂತಹ ಒಂದು ಪಂದ್ಯದಲ್ಲಿ ಪ್ಲಸ್ ಅಲ್ಲಿದೆ. ಇದು 5.350 ರನ್ಗಳೊಂದಿಗೆ 2 ಅಂಕಗಳೊಂದಿಗೆ ಪಡೆದುಕೊಂಡು ಅಗ್ರ ಸ್ಥಾನದಲ್ಲಿದೆ. ಇನ್ನು 2ನೇ ಸ್ಥಾನದಲ್ಲಿ ಸೌತ್ ಆಫ್ರಿಕಾ ಇದೆ. ಆಡಿರುವಂತಹ ಒಂದು ಪಂದ್ಯದಲ್ಲಿ ಬರೋಬ್ಬರಿ ಇದು ಪ್ಲಸ್ ಅಲ್ಲಿದೆ. 3.800 ರನ್ ರೇಟ್ ಒಂದಿಗೆ 2 ಅಂಕಗಳೊಂದಿಗೆ 2ನೇ ಸ್ಥಾನದಲ್ಲಿದೆ. ಇನ್ನು 3ನೇದು ಭಾರತ ಇದೆ. ಆಡಿರುವಂಥ ಒಂದು ಪಂದ್ಯದಲ್ಲಿ ಸೋತು ಇದು ಮೈನಸ್ ಅಲ್ಲಿದೆ. ಬರೋಬ್ಬರಿ 3.800 ರನ್ ರೇಟ್ ಒಂದಿಗೆ ಅಂಕಗಳು 0 ಇವೆ. ಸೊ ಇನ್ನು ಜಿಂಬಾಬ್ವೆ ಆಡಿರುವಂಥ ಒಂದು ಪಂದ್ಯದಲ್ಲಿ ಸೋಲುನ ಅನುಭವಿಸಿಕೊಂಡು ಬಹಳ ಭಾರತಕ್ಕಿಂತ ಹೀನಾಗಿರುವಂಥ ಸೋಲುನ ಅನುಭವಿಸಿಕೊಂಡಿದೆ. ಅದು ಯಾವ ಟೀಮ್ ವಿರುದ್ಧ ಅಂದ್ರೆ ವೆಸ್ಟ್ ಇಂಡೀಸ್ ವಿರುದ್ಧ ಬಹಳ ಹೀನಾಗಿರುವಂಥ ಸೋಲುನ ಅನುಭವಿಸಿಕೊಂಡು ಇದರ ರನ್ ರೇಟ್ ಮೈನಸ್ ಅಲ್ಲಿದೆ. 5.350 ಇದೆ. ಇದರ ಅಂಕಗಳು 0 ಇವೆ. ಸೊ ಹಾಗಾಗಿ ಇವತ್ತು ನಡೆಯುವಂಥ ಭಾರತ ಮತ್ತು ಜಿಂಬಾಬ್ವೆ ಮ್ಯಾಚ್ ಅಲ್ಲಿಗೆ ಎರಡೂ ಟೀಮ್ಗಳಿಗೆ ಬಹಳ ಮಹತ್ತರವಾದಂಥ ಮ್ಯಾಚ್ ಇದು. ಯಾಕೆಂದ್ರೆ ಸೆಮಿಸ್ ಟಿಕೆಟ್ಗಾಗಿ 2 ಕಿತ್ತಾಟವನ್ನು ನಡೆಸ್ತವೆ. ಬಹಳ ಅಂತರದಿಂದ ಗೆಲ್ಲಲು ಪ್ರಯತ್ನ ಪಡ್ತವೆ. ಯಾಕೆಂದ್ರೆ ಇಲ್ಲಿ ರನ್ ರೇಟ್ ಸಹಿತ ಮ್ಯಾಟರ್ ಆಗುತ್ತದೆ. ಒಂದು ವೇಳೆ ಈಗ ವೆಸ್ಟ್ ಇಂಡೀಸ್ ಮತ್ತು ಸೌತ್ ಆಫ್ರಿಕಾ ಎರಡೂ ಟೀಮ್ಗಳು ಬಹಳ ಒಂದು ಒಳ್ಳೆಯಂತ ರನ್ ರೇಟ್ ಅನ್ನ ಕ್ರಿಯೇಟ್ ಮಾಡಿ ಸೆಮಿಸ್ ಟಿಕೆಟ್ಗಾಗಿ ಈಗ 2 ಪೈಪೋಟಿಯನ್ನು ನಡೆಸ್ತಕ್ಕಂಥ ಟೀಮು. ಇವು 2ರನ್ನ ಸೋಲಿಸಿ ಇವು 2 ಮೇಲೆ ಇರಬೇಕಂದ್ರೆ ಬಹಳ ಕಷ್ಟವಿದೆ. ಭಾರತಕ್ಕಂತೂ ಈಗ ಐಸಿಯುನಲ್ಲಿದೆ. ಈಗ ಇದು ಜಿಂಬಾಬ್ವೆ ಸಹಿತ ಇನ್ನೂ ಐಸಿಯುನಲ್ಲಿದೆ. ಇವತ್ತು ನಡೆಯುವಂಥ ಚಿದಂಬರ ಸ್ಟೇಡಿಯಂ ಅಲ್ಲಿ ಇಂದು
ಸಾಯಂಕಾಲ ಇಂದು ರಾತ್ರಿ 7 ಗಂಟೆಗೆ ನಡೆಯುವಂಥ ಪಂದ್ಯದಲ್ಲಿ ಯಾವ ಟೀಮನ್ನು ಗೆಲ್ಲುತ್ತದೋ, ಬರೀ ಗೆದ್ದರೆ ಸಾಕಾಗಲ್ಲ, ಒಳ್ಳೆಯ ರನ್ ರೇಟರಿಂದ ಗೆಲ್ಲಬೇಕಾಗುತ್ತದೆ. ಆವಾಗ ಯಾವ ಟೀಮ್ ಗೆಲ್ಲುತ್ತದೆ ಅದು ಸೆಮಿ ಟಿಕೆಟ್ಗಾಗಿ ಇನ್ನೊಂದು ಸ್ವಲ್ಪ ಕಾದಾಟವನ್ನು ನಡೆಸ್ತದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ ಸ್ನೇಹಿತರೆ.